ಅಣ್ಣವರು ಕೇವಲ ನಟನೆಯಲ್ಲಿ ಮಾತ್ರ ಹೆಸರು ಮಾಡಿದ್ದಲ್ಲ, ಅವರ ವೈಯಕ್ತಿಕ ಬದುಕು, ವಿವಾದಗಳಿಲ್ಲದ ಬದುಕು, ಅವರು ಇನ್ನೊಬ್ಬರಿಗೆ ಪ್ರೇರಣೆಯಾಗಿದ್ರು. ಕನ್ನಡ ಚಿತ್ರರಂಗದ ಪ್ರತಿಯೊಬ್ಬ ನಟನೂ ಕೂಡ ಅವರನ್ನು ಅನುಸರಿಸುತ್ತಿದ್ದರು ಮತ್ತು ಅನುಕರಣೆ ಮಾಡುತ್ತಿದ್ದರು. ಕಾರಣ ಅವರ ವೈಯಕ್ತಿಕ ಬದುಕು ಅಷ್ಟೊಂದು ಪಾರದರ್ಶಕವಾಗಿತ್ತು, ಕೆಟ್ಟ ದುಶ್ಚಟಗಳಿಗೆ ದಾಸರಾಗಿರಲಿಲ್ಲ. ಸೊ ಈ ಬಗ್ಗೆ ಇವತ್ತು ವಿಸ್ತೃತವಾಗಿ ಚರ್ಚೆ ಮಾಡೋಣ. ಈ ಚರ್ಚಾ ಕಾರ್ಯಕ್ರಮದಲ್ಲಿ ಪ್ರಮುಖವಾಗಿ ಕನ್ನಡ ರಾಜು ಖ್ಯಾತಿಯ ರಾಜ್ ಅಭಿಮಾನಿ ಕನ್ನಡ ರಾಜು ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ತಮಗೆ ಆತ್ಮೀಯವಾದ ಸ್ವಾಗತ ಸರ್. ಈ ಚರ್ಚಾ ಕಾರ್ಯಕ್ರಮದಲ್ಲಿ ಮತ್ತೋರ್ವರು ಅತಿಥಿ ಮಾರುತಿ, ನವಯುಗ ಹೋಟೆಲ್ ಮಾಲೀಕರು, ತಮಗೂ ಕೂಡ ಆತ್ಮೀಯವಾದಂತಹ ಸ್ವಾಗತ ಸರ್. ಇನ್ನು ಡಾಕ್ಟರ್ ರಾಜ್ಕುಮಾರ್ ಕೇವಲ ಒಬ್ಬರು ನಟರಾಗಿರಲಿಲ್ಲ, ಈ ಕನ್ನಡ ನಾಡಿನ ಕನ್ನಡದ ಮೇಷ್ಟ್ರು ಕೂಡ ಆಗಿದ್ರು. ಸೊ ನಾನು ರಾಜು ಅವರಿಂದಲೇ ಪ್ರಾರಂಭ ಮಾಡ್ತೀನಿ. ಸರ್, ನೀವು ಬಹಳಷ್ಟು ಹತ್ತಿರದಿಂದ ಆ ವ್ಯಕ್ತಿತ್ವವನ್ನು ಕಂಡಿದ್ದೀರಿ. ಡಾಕ್ಟರ್ ರಾಜ್ಕುಮಾರ್ ಅಂದ ತಕ್ಷಣ ನಿಮ್ಮ ಮನದಾಳದ ಮಾತು ಸರ್. ಡಾಕ್ಟರ್ ರಾಜ್ಕುಮಾರ್ ಅನ್ನೋದು ಅಭಿಮಾನಿ ದೇವರುಗಳು ಎಲ್ಲರೂ ಕರೀತಾರೆ. ನಾವು ಅಪ್ಪಾಜಿ ಅಂತೆಲ್ಲ ಕರಿತೀವಿ ನಾವು ಅಣ್ಣವ್ರಿಗೆ. ಅಪ್ಪಾಜಿನವ್ರಿಗೆ ನನ್ನ ಸರ್ವೀಸಲ್ಲಿ 40 ವರ್ಷ ಅಣ್ಣವ್ರ ಮನೇಲಿ ಇದ್ದಿದ್ದಕ್ಕೆ ದೇವತಾ ಮನುಷ್ಯ ಅಂತ ಹೇಳ್ಬೋದು ನಾವು. ಯಾಕೆಂದರೆ ಇಡೀ ಕರ್ನಾಟಕದಲ್ಲಿ ಒಂದು ಆಲದ ಮರ ಐತೆ, ಆಲದ ಮರದ ಕೆಳಗಡೆ ಒಂದು ಆಲದ ಮರಕ್ಕೆ ಒಂದು 5 ಕೊಂಬೆಗಳಿದ್ದಾವೆ. ಆ ಕೊಂಬೆಗಳಲ್ಲೇ ಆ ಕೊಂಬೆಯಲ್ಲಿ ಒಬ್ಬ ಶಿವರಾಜ್ಕುಮಾರು, ರಾಘವೇಂದ್ರ ರಾಜ್ಕುಮಾರು, ಪುನೀತ್ ರಾಜ್ಕುಮಾರು, ಲಕ್ಷ್ಮಮ್ಮ, ಪೂರ್ಣಿಮಾ, ಈ 5 ಕೊಂಬೆಗಳು. ಈ 5 ಕೊಂಬೆಗಳಿಗೆ ಒಬ್ಬ ಈಶ್ವರ ಪಾರ್ವತಿ ಇದ್ದಂಗೆ. ಆ ಈಶ್ವರ ಪಾರ್ವತಿ ಇರೋರಿಗೆ ನಾವೆಲ್ಲ ಎಲೆಗಳು. ಅವರು ಆ ಹರಳಿ ಮಠ ಇವತ್ತು ಎಲ್ಲೈತೆ ಅಂದರೆ ಗಾಜನೂರಲ್ಲೈತೆ. ಆ ಹರಳಿ ಮಠ ಕೆಳಗಡೆ ನಾವು ಏನು ಎಲೆಗಳು 6 ತಿಂಗಳು ಚಿಗುರ್ತೀವಿ, 6 ತಿಂಗಳು ಒಣಗ್ತೀವಿ. ಆ ಥರ ನಾವು ಅಭಿಮಾನಿಗಳು. ಆ ಅಭಿಮಾನಿಗಳು ಅಂತ ಕರೆದಲ್ಲೂ ಡಾಕ್ಟರ್ ರಾಜ್ಕುಮಾರ್ ಒಬ್ಬರೇ ಕರ್ನಾಟಕದಲ್ಲಿ. ಇಡೀ ದೇಶದಲ್ಲಿ ಅಪ್ಪ, ಅಮ್ಮ, ಮಗ 3 ಜನ ಒಂದೇ ಸಮಾಧಿ ಥರ ಮಾಡಿ ದೇವಸ್ಥಾನ ಅಂತ ಮಾಡಿ, ಆ ದೇವಸ್ಥಾನಕ್ಕೆ ಪ್ರತಿಯೊಬ್ಬ ಡೈಲಿ ಅವರು ಮನೆಯಲ್ಲಿ ಪೂಜೆ ಮಾಡ್ತಾರೋ ಇಲ್ವೋ ಅಲ್ಲಿ ಹೋಗಿ ಸಮಾಧಿ ಹತ್ರ ಪೂಜೆ ಮಾಡಿಕೊಂಡು ಅಲ್ಲಿಗೆ ಏನು ಬೇಕೋ ಕೇಳಿಕೊಂಡು ಅವರು ಮುಂದಿನ ದಾರಿ ಹೋಗೋವಂಥದ್ದು ಇವತ್ತು ಅಭಿಮಾನಿಗಳು ಮಾಡ್ತಾಯಿದ್ದಾರೆ. ಇವತ್ತು ಸಾವಿರಾರು ಜನ ಇವತ್ತು ಅಲ್ಲಿ ಇದ್ರ ಹತ್ರ ಇದ್ದಾರೆ. ಆ ಒಬ್ಬ ಮನುಷ್ಯ ಮತ್ತೊಮ್ಮೆ ಡಾಕ್ಟರ್ ರಾಜ್ಕುಮಾರ್ ಕರ್ನಾಟಕ ಇಡೀ ದೇಶದಲ್ಲಿ ಹುಟ್ಟಿ ಬರಲ್ಲ. ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಇವತ್ತು ಭಾರತ ರತ್ನ ಕೊಡ್ತೀನಿ ಅಂತಾರೆ. ಭಾರತ ರತ್ನ ಕೊಡಲಿ ಅಂತೇಳಿ ನಾವು ಎಲ್ಲ ಪ್ರೇಕ್ಷಕರಲ್ಲೂ ನಾವು ಬೇಡ್ಕೊತಾ ಇದ್ದೀವಿ. ಡಾಕ್ಟರ್ ರಾಜ್ಕುಮಾರ್ ಅಂತ ವ್ಯಕ್ತಿ ಊಟದಲ್ಲಿ ಇರ್ಬೋದು, ಮಾತಿನಲ್ಲಿ ವಿನಯ ಇರ್ಬೋದು, ದೇವರಲ್ಲಿ ಇರ್ಬೋದು, ಕಲೆಯಲ್ಲಿ ಇರ್ಬೋದು, ಭಕ್ತಿವಂತರಲ್ಲಿರ್ಬೋದು, ಚಿತ್ರರಂಗ ಇರ್ಬೋದು, ರಂಗಭೂಮಿ ಇರ್ಬೋದು, ಪ್ರತಿಯೊಂದರಲ್ಲೂ ಎಲ್ಲ ಗೆದ್ದು ಇಂಥಂತ ಇತ್ತು ಡಾಕ್ಟರ್ ರಾಜ್ಕುಮಾರ್ ಒಬ್ಬರೇ. ಇತಿಹಾಸದಲ್ಲಿ ಇನ್ನು ಹುಟ್ಟು ಬರಲ್ಲ. ರಾಜ್ಕುಮಾರು, ಪಾರ್ವತಮ್ಮ, ಪುನೀತ್ ರಾಜ್ಕುಮಾರ್ ಒಂಥರ ಹುಟ್ಟು ಬರಲ್ಲ ಇನ್ನು. ಆ ಥರ ನಮ್ಮ ಕರ್ನಾಟಕದಲ್ಲಿ ಅಣ್ಣವರು ಆ ಹೆಸರನ್ನ ಬಡತನದಿಂದ ಬಂದು ಇವತ್ತು ಗಾಜನೂರಿನಲ್ಲಿ ಲಕ್ಷ್ಮಮ್ಮ ಪುಟ್ಟಸ್ವಾಮಯ್ಯನವರ ಹೊಟ್ಟೆಯಲ್ಲಿ ಹುಟ್ಟು ಮುತ್ತುರಾಜ್ ಅಂತ ಹೆಸರು ಹೇಳಿ ಕರ್ನಾಟಕದಲ್ಲಿ ಬಂದು ಕನ್ನಡಿಗರಾಗಿ 7 ಕೋಟಿ ಕನ್ನಡಿಗರಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅನ್ನಿಸ್ಕೊಂಡು ಅಪ್ಪಾಜಿ ಅನ್ನಿಸ್ಕೊಂಡಿರೋಂಥ ವ್ಯಕ್ತಿ ಒಬ್ಬರೇ ಡಾಕ್ಟರ್ ರಾಜ್ಕುಮಾರ್. ಇನ್ನು ಮತ್ತೆ ಹುಟ್ಟಲ್ಲ ರಾಜ್ಕುಮಾರ್. ಆ ಥರ ವ್ಯಕ್ತಿ ಚಿತ್ರರಂಗದಲ್ಲೂ, ರಂಗಭೂಮಿಯಲ್ಲಿ, ಪ್ರತಿಯೊಂದರಲ್ಲೂ ಎಲ್ಲದರಲ್ಲೂ ಗೆದ್ದುಬಿಟ್ರು. ಯಾವುದ್ರಲ್ಲೂ ಅವರು ಇದೇ ಇಲ್ಲ. ವಿನಯದಲ್ಲೂ ಅಷ್ಟೇ, ಮಾತಿನಲ್ಲೂ ಅಷ್ಟೇ, ಮೌನ ಅಷ್ಟೇ. ಒಂದು ಘಟನೆ ನಾನು ಹೇಳ್ತೀನಿ ತಿಳ್ಕೊಳ್ಳಿ. ಮನೆ ಹತ್ರ ಒಬ್ಬ ಮಾಮೂಲಿ ಸಣ್ಣ ಹುಡುಗ, ತಮಿಳು ಹುಡುಗ. ಆ ತಮಿಳು ಹುಡುಗ ಬಂದ್ಬಿಟ್ಟು ಆ ಒಂದು ಪೇಪರ್ ಆ ಪೇಪರ್ ಹಿಂಗೆ ಆಯ್ತಾ ಇದ್ದ. ಅಣ್ಣವರು ಬಂದರು ದೇವ್ರ ಹತ್ರ ಈಚೆಗಡೆ ಹಿಂಗೆ ಕೈ ಮುಗಿದು ಹಿಂಗೆ ನಮಸ್ಕಾರ ಮಾಡ್ತಾಯಿದ್ರು 9 ಸರಿ. ಅವ್ರು ಎಲ್ಲೋದ್ರೂ 9 ಸರಿ ಹಿಂಗೆ ಕೈಗೆ ನಮಸ್ಕಾರ ಮಾಡೋರು. ಆ ಮಾಡೋಂಥ ಟೈಮಲ್ಲಿ ಆ ವ್ಯಕ್ತಿ ಏನು ಮಾಡೋಣ, ಆ ಹುಡುಗ ಇವರು ಬಿಳಿ ಪಂಚೆ ಬಿಳಿ ಶರ್ಟ್ ಹಾಕಿದ್ದು ನೋಡಿ ಹಿಂಗೆ ನೋಡ್ತಾ ಇದ್ದಾನೆ. ಅವರು ಈ 9 ಸರಿ ಮುಗಿದಂಗೆ ಇವರು ಅವ್ನಿಗೆ ನೋಡ್ತಾ ಇದ್ದಾರೆ. ಅವನೇನು ಮಾಡಿದೆ, ಹಂಗೆ ನೋಡ್ತಿದ್ದಂಗೆ ಏನು ಮಾಡೋದು, ಹೋಗ್ತಾ ಇದ್ದಾನೆ. ನಾನು ಹಿಡ್ಕೊಳಕ್ಕೆ ಬರ್ತಾರೆ ಅಂತ ಓಡ್ತಾ ಇದ್ದಾನೆ. ನನ್ನೇನು ಹೇಳಿದ್ರು, ಹೋಗಿ ಹಿಡ್ಕೊಂಬೋಗಿ ರಾಜು ಹೋದರು. ನಾನು ನೋಡೋದೆ ಬಾಪ ಅಂತ. ಅವನಿಗೆ ಕನ್ನಡ ಬರಲ್ಲ, ನನಗೆ ತಮಿಳು ಬರಲ್ಲ. ಹಿಡ್ಕೊಂಬಂದೆ ಇಟ್ಕೇ ಕೈನಲ್ಲಿ ಹಿಡ್ಕೊಂಡು ಹತ್ಕೊಂಡು ಬಂದಿಟ್ಕೆ. ಆಮೇಲೆ ಕೈ ಹಿಡ್ಕೊಂಡು ಒಳಗಡೆ ಕರ್ಕೊಂಡೋಗಿ ಉಪ್ಪಿಟ್ಟು ತಿನ್ನಿಸಿ ಅವನ ಕೈಗೆ 100 ರೂಪಾಯಿ ಕೊಟ್ಟು ಅವ್ನು ಮಾತಾಡ್ಸಿದ್ರು ತಮಿಳೊಳಗೆ. ಎಲ್ಲ ಹೇಳ್ದೆ ಅವನು, ನಾನು ಎನ್ನ ಪಣ್ಣಿಲ್ಲ ಅಂತಂದು. ನೀನು ಎನ್ನ ಪಣ್ಣಿಲ್ಲ ಇರು ಅಂತಂದು. ಅಂಥ ವ್ಯಕ್ತಿ, ಯಾವುದೇ ವ್ಯಕ್ತಿ ಮನೆ ಹತ್ರ ಅಣ್ಣವ್ರು ನೋಡೋಕ್ಕೆ ಅಂತ ಬಂದು 20-30 ಜನ ನಿಂತ್ಕೊಂಡ್ರೆ, ಏನಪ್ಪ ಯಾಕೆ ನಿಂತಿದ್ದೀಯಾ,
ಬಾಪ ಇಲ್ಲಿ ಬನ್ನಿ ನನ್ನ ನೋಡೋಕೆ ಬಂದ್ರ ಯಾವ ಊರಿಂದ ಬಂದ್ರಿ, ಬನ್ನಿ ಇಲ್ಲಿ ಅಂತ ಕರೆದು ಅವ್ರಿಗೆ ಕರೆದು ಅವ್ರಿಗೆ ಊಟ ತಿಂಡಿ ಕಾಫಿ ಎಲ್ಲ ಕೊಡಿಸಿ ಮಾತಾಡಿಸಿ ಅವ್ರನ್ನ ಹೋಗ್ತೀರಾ ಬರ್ತೀರಾ ಚೆನ್ನಾಗಿದ್ದೀರಾ ಯಾವ ಊರು ಅಂತ ಹೇಳಿ ಕಳಿಸೋಂಥ ವ್ಯಕ್ತಿ ರಾಜ್ಕುಮಾರ್. ಎಸ್ ಸರ್, ಒಳ್ಳೊಳ್ಳೆ ಘಟನೆಗಳು ಇವತ್ತು ಅಣ್ಣವ್ರ ಹತ್ರ ಇರೋಂಥ ಘಟನೆಗಳು ಅವೆಲ್ಲ ಹೇಳ್ಬಿಟ್ರೆ ನಾನು ಒಂದು ದಿವಸ ಇಲ್ಲಿ ಕೂತ್ಕೊಬೇಕಾಗ್ತಿತ್ತು. ಅಲ್ಲ, ಅದು ಹೇಳಿಸ್ದೆಲ್ಲ ನಾವು ಬಿಡೋದಕ್ಕೂ ಕೂಡ ಇಲ್ಲ. ರೋಮಾಂಚನಕಾರಿ ಅನೇಕ ಘಟನೆಗಳು ಇದಾವೆ. ಕನ್ನಡ ರಾಜು ಮತ್ತು ಡಾಕ್ಟರ್ ರಾಜ್ಕುಮಾರ್ ಅವರ ನಡುವಿನ ಬಾಂಧವ್ಯ ಸುಮಾರು 4 ದಶಕದ್ದು. ಮಕ್ಕಳ ಜೊತೆ ಅತ್ಯಂತ ಲಾಲಿತ್ಯವಾಗಿ ಮಾತನಾಡ್ತಾ ಇದ್ರು, ಮಕ್ಕಳ ಜೊತೆ ಮಕ್ಕಳಾಗಿ ಬದುಕ್ತಾ ಇದ್ರು. ಡಾಕ್ಟರ್ ರಾಜ್ಕುಮಾರ್ ಅವರ ಪ್ರತಿಯೊಂದು ಗುಣ ಸ್ವಭಾವ ಅದನ್ನ ಅನುಕರಿಸೋದಕ್ಕೂ ಒಂದು ವರ್ಗವೇ ಇತ್ತು ರಾಜ್ಯದಲ್ಲಿ. ಸೊ ಸಾಕಷ್ಟು ಮಾತನಾಡೋದಿದೆ. ನಾನಿವತ್ತು ಈಗ ಮಾರುತಿಯವ್ರ ಜೊತೆ ಮಾತನಾಡ್ತೀನಿ. ಸರ್, ಈಗ ನವಯುಗ ಹೋಟೆಲ್ಗೂ ಡಾಕ್ಟರ್ ರಾಜ್ ಕುಟುಂಬಕ್ಕೂ ಏನು ಸಂಬಂಧ, ಜೊತೆಗೆ ಇವತ್ತು 97ನೇ ಈ ಹುಟ್ಟುಹಬ್ಬದ ದಿನದಂದು ನಿಮಗೆ ಮೊದಲು ಮೂಡುವಂಥ ಅಭಿಪ್ರಾಯ ಡಾಕ್ಟರ್ ರಾಜ್ಕುಮಾರ್ ಅಂದ ತಕ್ಷಣ? ಸರ್, ನಾನು ಈಗ ರಾಜು ಅವ್ರು ಮಾತಾಡ್ತಾ ಇದ್ರು, ಯಾಕೆಂದ್ರೆ ನಾವು ಅವ್ರ ಮನೆಗೆ ಹೋಗ್ತಾ ಇದ್ದಾಗ ಇವ್ರು ಪರ್ಮನೆಂಟ್ ಅವ್ರ ಮನೆಯಲ್ಲೇ ಇರ್ತಾಯಿದ್ರು. ರಾಜಣ್ಣ ಅಂದರು, ಯಾಕೆಂದರೆ ಅಭಿಮಾನಿಗಳಿಗೆ ಇವರು ಒಂಥರ, ಇವರು ಒಂದು ವಿಷಯ ಹೇಳ್ಬಿಡ್ತೀನಿ ನಾನು. ಇವರು ಒಂದು ಫೋಟೋ ಇದು ಕ್ಯಾಮ್ರಾ ಇಟ್ಕೊಂಡಿದ್ರು ಅವಾಗ. ಅಂದರೆ ಬಂದಿದ್ದ ಅಭಿಮಾನಿಗಳಿಗೆ ಯಾರಿಗೂ ಬೇಜಾರಾಗಬಾರ್ದು ಅಂತ ಹೇಳಿ ಅಣ್ಣವರೇ ಕೊಡಿಸಿರ್ಬೇಕಲ್ಲವಣ, ಅಣ್ಣವರೇ ಇವ್ರಿಗೊಂದು ಕ್ಯಾಮ್ರಾ ತೆಗ್ಸಿ ಅವ್ರಿಗೆ ಫೋಟೋ ತೆಗ್ಸಿ ಅಭಿಮಾನಿಗೆ ತಲುಪುವಂಥ ವ್ಯವಸ್ಥೆ ನೀನು ಮಾಡಪ್ಪ ಅಂತ ಜವಾಬ್ದಾರಿ ರಾಜು ಅವ್ರಿಗೆ ಕೊಟ್ಟಿದ್ರು ಆ ಕಾಲಕ್ಕೆ. ಇನ್ನೊಂದು ವಿಷಯ ಅಂದರೆ ಈ ಕೆಲವರು ಬೇರೆ ಬರೋರು ಈ ಜೊತೆಲಿ ಫೋಟೋ ಇಳಿಸ್ಕೊಳೋರು, ಫೋಟೋ ಇಳಿಸ್ಬಿಟ್ಟು ಅವ್ರಿಗೆ ಫೋಟೋ ಕೊಡ್ತಿರ್ಲಿಲ್ಲ, ಓಡೋಗ್ಬಿಡೋರು. ಅವರೆಲ್ಲವ್ರಂತ ಈ ಅಭಿಮಾನಿ ಗೊತ್ತಿರೋ ಅಭಿಮಾನಿ ಎಲ್ಲವ್ರಂತ ಅವ್ರಿಗೆ ಗೊತ್ತಿರಲಿಲ್ಲ. ಆಮೇಲೆ ಅಣ್ಣವ್ರು ಹಿಂಗೇ ನೋಡ್ತಾಯಿದ್ರು. ನನಗೆ ಫೋಟೋ ಹೊಡೆಯೋಕ್ಕೆ ಬರ್ತಿರ್ಲಿಲ್ಲ, ಕ್ಯಾಮ್ರಾ ಹೊಡೆಯೋಕ್ಕೂ ಬರ್ತಿರಲಿಲ್ಲ. ಆಮೇಲೆ ಒಂದು ವಿಷಯ ಏನು ಮಾಡೋದು, ಮನೇಲಿ ಒಂದು ಚಿಕ್ಕದು ಕ್ಯಾಮ್ರಾ ಇತ್ತು. ಆ ಚಿಕ್ಕದು ಅದರಲ್ಲಿ ರೀಲ್ ಹಾಕೋಕ್ಕೆ ಹಿಂಗೆ ಅದನ್ನು ರೀಲ್ ಇಷ್ಟಿತ್ತು ಅದು. ಅದನ್ನು ಕೊಟ್ಟರು, ರಾಜು ಇದರಲ್ಲಿ ಫೋಟೋ ಹೊಡೆದ್ಬಿಟ್ಟು ಅದಕ್ಕೆ ಕೊಡಿ ಅಂದರು. ನನಗೆ ಫೋಟೋ ಹೊಡೆಯೋಕ್ಕೆ ಬರೋಲ್ಲ, ಹೆಂಗೆ ಹೊಡಿ ನಾನು, ಫೋಟೋ ಹೊಡೆಯೋಕ್ಕೆ ಬರೋಲ್ಲ. ಆಮೇಲೆ ಏನು ಮಾಡೋದು, ಆ ಪಾರ್ಕ್ ಐತೆ, ಆ ಪಾರ್ಕಲ್ಲಿ ಕರ್ಕೊಂಡೋಗ್ಬಿಟ್ಟು ಏನು ಮಾಡಿದ್ರು, ಬಾಯಿಲಿ ಅಂತೇಳಿ ಸುಮಾರು ಬೆಳಿಗ್ಗೆ ಒಂದು 11-12 ಗಂಟೆ ಹಿಂಗೆ ಯಾರೂ ಇರ್ತಿರಲಿಲ್ಲ ಮನೆಯಲ್ಲಿ. ಆ ಟೈಮ್ನಲ್ಲಿ ಕ್ಯಾಮ್ರಾನ ಹಿಂಗೆ ಕೊಟ್ಬಿಟ್ಟು ಹಿಂಗೆ ನಿಂತ್ಕೊಳೋರು, ಹಿಂಗೆ ಅದ್ಮು ಈ ರೀಲ್ ಹಿಂಗೆ ಹಾಕೋನೋರು. ನಾನು ಹಿಂಗೆ ರೀಲ್ ಹಾಕಿ ಹಿಂಗೆ ಹಂಗಲ್ಲ ರೀ, ಹಿಂಗೆ ಹಾಕ್ರಿ ಅನ್ನೋರು. ಆ ರೀಲ್ ಹಿಂಗೆ ಹಾಕಿದಾಗ ಹಿಂಗೆ ಅದ್ಮೀನೋರು. ನಾನೇನು ಮಾಡಿದ್ವಿ, ಏನು ಅದ್ಮೋದು, ಏನು ಇದು ಮಾಡೋದು. ಅವಾಗ ಹಿಂಗೆ ಅದ್ಮ್ತಾ ಇದ್ರೆ ಕರೆಕ್ಟು, ನೀವು ನಿಂತ್ಕೋಗಿ ಅನ್ನೋರು. ನಾನು ಹೋಗಿ ನಿಂತ್ಕೊಂಡೆ, ಹಿಂಗೆ ಪಜ್ಜೆ ಅಂದರೆ ನಿಂತ್ಕೊಳ್ಳಿ, ನನ್ನ ನೋಡ್ರಿ ಅನ್ನೋರು. ಅವ್ರು ಹಿಂಗೆ ನೋಡಿ, ನಾನು ಹೊಡೆದಿದ್ದೀನಿ ಚೆನ್ನಾಗಿ ಬಂದೈತೆ, ನೀವು ಹೊಡೆದ್ರೆ ಹಿಂಗೆ ಬಂದಿಲ್ಲ, ಹಂಗೆ ಕಲ್ತ್ಕೊಳ್ಳಿ ಅನ್ನೋರು. ಕಲಿಸಿದ್ರು ನನಗೆ. ಯಾಕೆಂತಂದರೆ ಅದನ್ನು ಒಂದು ಉದ್ಯೋಗನ ನನಗೆ ಯಜಮಾನರು ಕೊಟ್ಟೋದ್ರು ನನಗೆ. ಅದನ್ನು ಕಲಿಸ್ತಾ ಆಮೇಲೆ ಇನ್ನೊಂದು ಕ್ಯಾಮ್ರಾ ಕೊಡಿಸಿದ್ರು ನನಗೆ, ದೊಡ್ಡ ಕ್ಯಾಮ್ರಾನ. ಆ ದೊಡ್ಡ ಕ್ಯಾಮ್ರಾ ಕೊಡಿಸಿದ್ಮೇಲೆ ರಾಘಣ್ಣವ್ರು ಒಂದು ಕ್ಯಾಮ್ರಾ ಕೊಡಿಸಿದ್ರು. ಏನಕ್ಕೆ, ನಮ್ಮ ಮನೇಲಿ ಯಾರು ಆಮೇಲೆ ಅವ್ರು ಬಂದವ್ರಿಗೆ ಏನು ಮಾಡೋರು, ಅಣ್ಣವರು ಒಬ್ಬ ಕಾಲಿಗೆ ಬೀಳೋದು, ಒಬ್ಬರು ಮುತ್ತಿಕ್ಕೋದು, ಒಬ್ಬರು ತೆಪ್ಕೊಳೋದು, ಈ ಥರ ಒಂದು ಫೋಟೋ ಎಲ್ಲ ಹಿಡಿಸ್ತಾಯಿದ್ರು. ಆಮೇಲೆ ಅವ್ರು ಏನು ಹೇಳೋರು, ಹಿಡಿದ್ರ ಫೋಟೋನ, ಎಷ್ಟು ಫೋಟೋ ಆಯಿತು, 5 ಫೋಟೋ ಆಯಿತು. ಆಮೇಲೆ ಎಲ್ಲ ಆಮೇಲೆ ಹೇಳೋರು, ಆತನಿಗೆ ಏನಾದರೂ ಒಂಚೂರು ಕಾಸು ಕೊಟ್ಬಿಡಿ ಅನ್ನೋರು. ಅಭಿಮಾನಿಗಳಿಗೆ ಹೇಳೋರು, ಅವನು 50 ರೂಪಾಯಿ 20 ರೂಪಾಯಿ 30 ರೂಪಾಯಿ ಎತ್ತಿದೆ ಕೊಟ್ಬಿಡೋನು, ಕೊಟ್ಬಿಡೋನು. ಅದನ್ನ ಹೋಗ್ಬಿಟ್ಟು ಅಣ್ಣವ್ರು ಏನು ಮಾಡೋದು, ಆಮೇಲೆ ಸಾಯಂಕಾಲ ಕರೆಕ್ಟಾಗಿ 4 ಗಂಟೆಗೆ ಆ ಫೋಟೋನ ಅಲ್ಲೋಗಿ ರಾಜೇನ ತೊಳಸ್ಬಿಟ್ಟು ತಂದು ಕೊಟ್ಬಿಟ್ರೆ ಅಣ್ಣವ್ರಿಗೆ ತೋರಿಸಿವಿ. ಅಪ್ಪ ನೀವೇನು ನನಗೇನು ತೋರಿಸ್ಬೇಡಿ, ಅಲ್ಲಿ ಅಭಿಮಾನಿ ಕೊಟ್ಬಿಡಿ ಹೋಗಿ ಅಂದ್ಬಿಡೋರು. ಅವ್ರಿಗೆ ಹೋಗಿ ಕೊಟ್ಬಿಟ್ರೆ ಅವ್ರ ಫೋಟೋ ಅವ್ರು ನೋಡೋಕ್ಕೆ ಇಷ್ಟಪಡ್ತಿರ್ಲಿಲ್ಲ. ಅವ್ರ ಫೋಟೋನು ಅವ್ರು ನೋಡೋಕ್ಕೆ ಇಷ್ಟಪಡಲಿಲ್ಲ, ಅವರು ಸಿನಿಮಾ ನೋಡೋಕ್ಕೂ ಅವ್ರು ಇಷ್ಟಪಡ್ತಿರ್ಲಿಲ್ಲ. ಅಂಥ ವ್ಯಕ್ತಿ ಅಣ್ಣವ್ರವರು. ಅವ್ರಿಗೆ ಇನ್ನೊಬ್ಬರು ನೋಡಿ ಸಂತೋಷ ಪಡಬೇಕು ಹೊತ್ತು ನಾನು ಪಡಬೇಕು ಅನ್ನೋದು ಅವ್ರಿಗೆ ಆಸೆನೇ ಇರಲಿಲ್ಲ. ಇನ್ನೊಬ್ಬ ವ್ಯಕ್ತಿಗೆ ಈಗ ಯಾರು ಒಂದು ಸಿನಿಮಾ ನೋಡ್ತಾ ಇರ್ತಾರೆ, ಆ ವಿಷ್ಣುವರ್ಧನ್ದು, ಅಂಬರೀಷ್ದು, ಅಮಿತಾಬ್ ಬಚ್ಚನ್ದು, ಯಾರ್ದಾರು MGRದು, ಶಿವಾಜಿಗಳನ್ನ ನೋಡಿದ್ರೆ ಏನ್ರಿ ಎಷ್ಟು ಚೆನ್ನಾಗಿತ್ತು ಪಿಕ್ಚರು, ಏನು ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದಿರಾ, ನಿಮ್ಮ ಥರ ಆ್ಯಕ್ಟಿಂಗ್ ಮಾಡೋಕ್ಕೆ ನನ್ನ ಕೈಲಿ ಆಗಲ್ಲ. ಆ ಒಂದು ಉದ್ದೇಶನ ಅನ್ನೋದು. ತಾನೊಬ್ಬ ಮೇರು ನಟನಾಗಿದ್ರು ಕೂಡ ಮತ್ತೊಂದು ಪಾತ್ರವನ್ನ ನೋಡಿ ಇನ್ನೊಂದು ನೋಡಿ ಅವರು ಸಂತೋಷ ಪಡೋದು, ಅವ್ರಿಗೆ ನೋಡಿ ಅವತ್ತು ಸಂತೋಷ ಪಟ್ಟವರಲ್ಲ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.